ಪ್ರೀತಿಯ ಗೆಳೆಯರೆ, ನಿಮಗೆ ಡಯಾಬಿಟಿಸ್ ಇದೆಯಾ? ಎಷ್ಟು ಕಾಮನ್ ಅಲ್ಲ. ಭಾರತ ದೇಶ ಡಯಾಬಿಟಿಸ್ ಕ್ಯಾಪಿಟಲ್ ಸಿಟಿ ಅಂತ ಕರೆಸ್ಕೊಳ್ತಾ ಇದೆ. ಸೊ ಡಯಾಬಿಟಿಸ್ ಇರೋದಕ್ಕೆ ಸಿಂಪಲ್ ಆಗಿರುವಂಥ ನಾಲ್ಕು ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಬೇಕಾದಂಥ ವಿಧಾನಗಳು. ಒಂದು, ಎಕ್ಸಸೈಸ್ ಮಾಡುವಂಥದ್ದು, ಬಾಡಿ ವೇಟ್ ಕಂಟ್ರೋಲ್ ಮಾಡುವಂಥದ್ದು, ಡಯಟಿಂಗು, ಪ್ಲಸ್ಸು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಮತ್ತು ಮೆಡಿಕೇಷನ್. ಸೊ ಯಾವ ರೀತಿಯ ವ್ಯಾಯಾಮಗಳು ಮಾಡೋದ್ರಿಂದ ಡಯಾಬಿಟಿಸ್ ಕಂಟ್ರೋಲ್ ಬರ್ಬೋದು, ಸ್ಟ್ರೆಸ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು, ಮೆಡಿಕೇಷನ್ಸ್ ಏನು, ಬಾಡಿ ವೆಯ್ಟ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಪೂರ್ತಿ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಡಾಕ್ಟರ್ ಮುರಳೀಧರ್ ಅಂತ. ನಾನು 10ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ಮಾಡಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಯುವರ್ ಹೆಲ್ತ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಡಯಾಬಿಟಿಸ್ಗೆ ಮುಖ್ಯವಾಗಿ ನಿಮ್ಮ ಡಯಾಬಿಟಿಸ್ ಅಂತ ಗೊತ್ತಾದ ತಕ್ಷಣ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಬೇಕು. ಆರ್ಡರ್ ಅಂತ ರೈಟ್ ಡಯಟ್, ಎಕ್ಸಸೈಸ್ ಆ್ಯಂಡ್ ಲೈಫ್ ಸ್ಟೈಲ್ ಅಂತೀವಿ ಅಲ್ವಾ? ಸೊ ಎಕ್ಸಸೈಸ್ ಭಾಳ ಇಂಪಾರ್ಟೆಂಟು. ಎಕ್ಸಸೈಸ್ ನೀವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಡಯಾಬಿಟಿಸ್ನ ಕಂಟ್ರೋಲ್ ಮಾಡ್ಕೊಂಡು ಅನುಕೂಲ ಆಗುತ್ತೆ. ಕೆಲವು ಪ್ರೀ ಡಯಾಬಿಟಿಕ್ ಆಗುತ್ತೆ, ಬಾರ್ಡರ್ಲೈನ್ ಡಯಾಬಿಟಿಸ್ ಅಂತ ಹೇಳ್ತಾರೆ. ಅದು ಫ್ಯಾಮಿಲಿ ಹಿಸ್ಟ್ರಿ ಇದೆ, ಅಪ್ಪ ಅಮ್ಮಂಗಿದೆ ಶುಗರ್ ಅಂದವರು ಇವಾಗಿಂದನೇ ಸ್ವಲ್ಪ ರೆಗ್ಯುಲರ್ ಎಕ್ಸಸೈಸ್ ಮಾಡೋದು ಒಳ್ಳೆಯದು. ಎಕ್ಸಸೈಸ್ ಮಾಡೋದ್ರಿಂದ ಡಯಾಬಿಟಿಸ್ ಎಷ್ಟೊಂದು ಅನುಕೂಲಗಳಿದೆ. ಏನು ಅನುಕೂಲ ಡಾಕ್ಟ್ರೆ ಅಂತಂದರೆ, ಒಂದು, ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಬಾಡಿ ವೇಟ್ ಕಂಟ್ರೋಲಿಗೆ ಬರುತ್ತೆ. ಇದು ಗ್ಲೂಕೋಸ್ ಲೆವೆಲ್, ಮಸಲ್ಸು ಮತ್ತು ಅವೆಲ್ಲ ಗ್ಲೂಕೋಸ್ನ ಕನ್ಸಂಪ್ಷನ್ ಮಾಡಿದಾಗ, ಎಕ್ಸಸೈಸ್ ಮಾಡಿದಾಗ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗುತ್ತೆ. ಇನ್ಸುಲಿನ್ ಸೆನ್ಸಿಟಿವ್ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ಸೆನ್ಸಿಟಿವ್ ಜಾಸ್ತಿ, ನೀವು ಸಪೋಸ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಆದರೆ ಇನ್ಸುಲಿನ್ ತೊಗೊಳ್ಳೋ ಡೋಸೇಜ್ ಕಡಿಮೆ ಆಗುತ್ತೆ. ಸೊ ಈ ರೀತಿ ನಾನಾ ರೀತಿ ಅನುಕೂಲ ಇದೆ. ಜೊತೆಗೆ ನೀವು ಎಕ್ಸಸೈಸ್ ಮಾಡೋದ್ರಿಂದ ಕಾರ್ಡಿಯೋವಾಸ್ಕುಲರ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಮಸಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಜಾಯಿಂಟ್ಸ್ ಆ್ಯಂಡ್ ಬೋನ್ಸ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಲ್ವಾ? ಓವರಾಲ್ ಬಾಡಿ ವೇಟ್ ಕಡಿಮೆ ಆಗುತ್ತೆ, ಬಾಡಿಲಿ ಎಂಡೋರ್ಫಿನ್ಸ್ ರಿಲೀಸ್ ಆಗುತ್ತೆ, ಆ್ಯಕ್ಟಿವ್ ಆಗಿರ್ತೀರ, ಎನರ್ಜೆಟಿಕ್ ಆಗಿರ್ತೀರ. ಎಲ್ಲ ರೀತಿಯ ಅನುಕೂಲ, ಹಾರ್ಟ್ಗೆ, ಬಾಡಿ ವೇಟ್ಗೆ, ಮಂಡಿ ನೋವಿಗೆ, ಬೆನ್ನೋವಿಗೆ ಎಲ್ಲ ರೀತಿಯಿಂದ ಅನುಕೂಲ. ಎಕ್ಸಸೈಸ್ ಮಾಡಿದಷ್ಟು ಭಾಳ ಅನುಕೂಲ. ಸೊ ಯಾವ ರೀತಿ ಎಕ್ಸಸೈಸ್ ಮಾಡಬೇಕಂತ ವಿವರ ಹೇಳ್ತೀನಿ, ಅದರ ಅನುಕೂಲ ಕೂಡ ವಿವರ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ. ಎಕ್ಸಸೈಸ್ನ ಮಾಡೋದು ಇಷ್ಟೊಂದು ಅನುಕೂಲಗಳಿದೆಲ್ಲ. ಫಿಸಿಕಲ್ ಹೆಲ್ತ್ ಸೊ ಮೆಂಟಲ್ ಹೆಲ್ತ್ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಮೆಂಟಲ್ ಇಂದೊಂದು ಎನರ್ಜಿನ ಬೂಸ್ಟ್ ಅಪ್ ಮಾಡುತ್ತೆ. ಎಂಡೋರ್ಫಿನ್ಸ್ ಅಂತ ರಿಲೀಸ್ ಆಗುತ್ತೆ, ಅವು ಮೂಡ್ ಎಲಿವೇಟರ್ಸ್ ಕೂಡ ಅಲ್ವಾ? ಸೊ ಡೋಸ್ ಅಂತ ಹೇಳ್ತೀವಿ, ಡೋಪಮಿನ್, ಆಕ್ಸಿಟೋಸಿನ್, ಸೆರೋಟೋನಿನ್ ಆ್ಯಂಡ್ ಎಂಡೋರ್ಫಿನ್ಸ್ ಅಂತ. ಸೊ ಇವೆಲ್ಲ ನಿಮಗೆ ಯಥೇಚ್ಛವಾಗಿ ಎಕ್ಸಸೈಸ್ ಮಾಡೋದು ಸಿಗೋದು ಏನಾಗುತ್ತೆ, ನಿಮ್ಮ ಮೂಡ್ ಎಲಿವೇಟ್ ಆಗುತ್ತೆ. ಡಿಪ್ರೆಸ್ ಆಗಿದೆ, ಯು ವಿಲ್ ಕಮ್ ಔಟ್ ಆಫ್ ಡಿಪ್ರೆಷನ್. ಎಷ್ಟೊಂದು ಜನಕ್ಕೆ ಬಾಡಿ ವೇಟ್ ಜಾಸ್ತಿ ಇರುತ್ತೆ, ಡಯಾಬಿಟಿಸ್ ಕಂಟ್ರೋಲ್ ಇಲ್ಲ, BP ಕಂಟ್ರೋಲ್ ಇಲ್ಲ, ಆರೋಗ್ಯ ಚೆನ್ನಾಗಿರಲ್ಲ. ಸೊ ದೆಲ್ ಬೆಟರ್ ಡಿಪ್ರೆಷನ್. ಸೊ ಎಕ್ಸಸೈಸ್ ಮಾಡೋದ್ರಿಂದ ಎಂಡೋರ್ಫಿನ್ಸ್ ಎಲ್ಲ ಬಾಡಿ ರಿಲೀಸ್ ಆಗೋದ್ರಿಂದ ನಿಮ್ಮ ಮೂಡ್ ಎಲಿವೇಟ್ ಆಗುತ್ತೆ, ನಿಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸೊ ಭಾಳ ಇಂಪಾರ್ಟೆಂಟು. ಸೊ ಯಾವ ರೀತಿ ಎಕ್ಸಸೈಸ್ ಮಾಡಿ ಸಿಂಪಲ್ಲಾಗಿ ಮನೇಲಿ ಮಾಡುವಂಥ ಎಕ್ಸಸೈಸ್ನ ಹೇಳ್ಕೊಡ್ತೀನಿ. ಡಯಾಬಿಟಿಸ್ ಅವರು ಸಿಂಪಲ್ಲಾಗಿ ಮನೇಲಿ ರೆಗ್ಯುಲಾರಿಟಿ ಇಂಪಾರ್ಟೆಂಟ್, ಕನ್ಸಿಸ್ಟೆನ್ಸಿ ಅಂತೀವಲ್ಲ, ಕನ್ಸಿಸ್ಟೆಂಟಾಗಿ ರೆಗ್ಯುಲರಾಗಿ ವೀಕ್ಲಿ 6 days, 7 days ಮಾಡೋದು ಇನ್ನೂ ಒಳ್ಳೆಯದು. 5 to 6 days ರೆಗ್ಯುಲರಾಗಿ ಒಂದು ಹಾಫ್ ಆನ್ ಅವರ್ ಟು 1 hour ನೀವು ಎಕ್ಸಸೈಸ್ಗೆ ಅಂತ ಎತ್ತಿಬಿಟ್ರೆ ಭಾಳ ಅನ್ಬೋದು. ನಾನು ನನ್ನ ಪೇಷಂಟ್ಸ್ಗೆ ಹೇಳ್ತಿರ್ತೀನಿ, ಸರ್ ಟೈಮ್ ಇಲ್ಲ ಅಂತಾರೆ. ಬಟ್ ಎಲ್ಲರಿಗೂ ದಿವಸಕ್ಕಿರೋದು ಸೇಮ್ ಟೈಮಿಂಗ್ಸ್ ಅಲ್ವಾ? ನಾನು ಒಂದು ಪ್ರಶ್ನೆ ಕೇಳ್ತೀನಿ ಪೇಷಂಟ್, ಎಷ್ಟಪ್ಪ ಒಂದು ದಿನದಲ್ಲಿ ಎಷ್ಟು ಗಂಟೆ ಇದೆ ಅಂತ. ಎಲ್ಲರೂ 24 ಗಂಟೆ, ನಾನು ಹೇಳ್ತೀನಿ 23 ಗಂಟೆ ಮಾತ್ರ. 1 ಗಂಟೆನ ನೀವು ನಿಮ್ಮ ಆರೋಗ್ಯಕ್ಕೆ ಅಂತ ಎತ್ತಿಡ್ಬೇಕು. ಅರ್ಧ ಗಂಟೆ ಫಿಸಿಕಲ್ ಎಕ್ಸಸೈಸು, ಫಿಸಿಕಲ್ ಹೆಲ್ತ್ಗೆ, ಇನ್ನು ಅರ್ಧ ಗಂಟೆ ಮೆಂಟಲ್ ಹೆಲ್ತ್ಗೆ ಅಲ್ವಾ? ಮೆಂಟಲಿ ಕೂಡ ಅದಕ್ಕೆ ಸ್ವಾಮಿಕಂತ ಅವರು ಹೇಳ್ತಿದ್ದಾರಲ್ವ, ಎ ಸೌಂಡ್ ಬಾಡಿ ಇನ್ ಸೌಂಡ್ ಮೈಂಡ್ ಅಂತ. ಮೈಂಡು ಚೆನ್ನಾಗಿರ್ಬೇಕು, ಬಾಡಿ ಚೆನ್ನಾಗಿರ್ಬೇಕು. ಸೊ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಅಂದರೆ ಮೈಂಡ್ ಚೆನ್ನಾಗಿರ್ಬೇಕು, ದೇಹ ಕೂಡ ಚೆನ್ನಾಗಿರ್ಬೇಕು. ಸೊ ಹಾಗೆ ದೇಹಕ್ಕೆ ಮತ್ತು ಮೈಂಡ್ಗೆ 1 hour ತೆಗೆದಿಡೋದನ್ನು ಇವಾಗಲೇ ಫಾಲೋ ಮಾಡಿ. ನೀವು ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ನಿಮ್ಮ ಹೆಲ್ತ್ ತುಂಬ ಸುಧಾರಿಸುತ್ತೆ. ಅಂದರೆ ಎಷ್ಟೊಂದು ರೀತಿಯ ವ್ಯಾಯಾಮಗಳಿದೆ ಡಯಾಬಿಟಿಸ್ ಅವರು ಮಾಡುವಂಥದ್ದು, ಮನೆಯಲ್ಲೇ ಮಾಡುವಂಥದ್ದು ಭಾಳ ಸುಲಭವಂತ ಎಕ್ಸಸೈಸು. ಅದರಲ್ಲಿ ನಂಬರ್ 1 ಏರೋಬಿಕ್ ಎಕ್ಸಸೈಸ್ ಅಂತ. ಏರೋಬಿಕ್ ಎಕ್ಸಸೈಸ್ ಯಾವ್ದು ಬರುತ್ತೆ ಡಾಕ್ಟ್ರೆ ಅಂದರೆ, ಒಂದು, ವಾಕಿಂಗ್ ಮಾಡುವಂಥದ್ದು, ಸ್ವಿಮ್ಮಿಂಗ್ ಮಾಡುವಂಥದ್ದು, ಸೈಕ್ಲಿಂಗ್ ಮಾಡುವಂಥದ್ದು, ಜಂಪಿಂಗ್ ಜಾಕ್ಸ್ ಮಾಡೋದು, ಸ್ಕಿಪ್ಪಿಂಗ್ ಮಾಡುವಂಥದ್ದು, ಇವೆಲ್ಲ ಏರೋಬಿಕ್ ಎಕ್ಸಸೈಸ್. ಸೊ ಏರೋಬಿಕ್ ಎಕ್ಸಸೈಸ್ ಮಾಡಿದಷ್ಟು ನಿಮ್ಗೆ ಏನಾಗುತ್ತೆ, ಕಾರ್ಡಿಯೋವಾಸ್ಕುಲರ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ವಾಕಿಂಗ್ ಮಾಡೋದು, ಬ್ರಿಸ್ಕ್ ವಾಕ್, ಅರೌಂಡ್ 30 minutes ಬ್ರಿಸ್ಕ್ ವಾಕ್ ಮಾಡೋದು. ನಾನು ವಾಕಿಂಗ್ ಕುರಿತಾಗಿ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ, ಅದು ಆಲ್ರೆಡಿ 2 ರಿಂದ 2.5 ಲಕ್ಷ ವ್ಯೂಸ್ ಆಗಿದೆ. ಸೊ ವಾಕಿಂಗ್ ಯಾವ ರೀತಿ ಮಾಡಬೇಕು, ಅಡ್ವಾಂಟೇಜ್ ಅಂತ ಹೇಳಿದ್ದೀನಿ. ಬ್ರಿಸ್ಕ್ ವಾಕ್ 30 minutes ಬ್ರಿಸ್ಕ್ ವಾಕ್ ಮಾಡಿ ಮೈಂಡ್ ಸ್ವಲ್ಪ ಬೆವರು ಇಳಿಬೇಕು, ಆ ಥರ ವಾಕ್ ಮಾಡಬೇಕು. ಸೊ ಆ ಥರ ವಾಕ್ ಮಾಡಿದಾಗಲಂತೆ ನಿಮ್ಮ ಬಾಡಿ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ನಿಮ್ಮ ಕಾರ್ಡಿಯೋವಾಸ್ಕುಲರ್ ಎಕ್ಸಸೈಸ್ ಆಗುತ್ತೆ, ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಸೊ ನೆಕ್ಸ್ಟ್ ಜಂಪಿಂಗ್ ಜಾಕ್ಸ್ ಅಂತೀವಿ. ಜಂಪಿಂಗ್ ಜಾಕ್ಸ್ ಹಿಂದ್ಗಡೆ ವಿಡಿಯೋ ಹಾಕಿರ್ತೀನಿ ನೋಡಿ. ಆ ಥರ ಮಾಡಿದಾಗ ಕೂಡ
ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಕಾರ್ಡಿಯೋಪಲ್ಮನರಿ ಎಕ್ಸಸೈಸ್ ಅಂತೀವಿ, ಹಾರ್ಟ್ ಕೂಡ ಭಾಳ ಒಳ್ಳೆಯದು. ಆ ರೀತಿ ಜಂಪಿಂಗ್ ಜಾಕ್ಸ್ ಮಾಡೋದು ಭಾಳ ಹೆಲ್ಪ್ ಆಗುತ್ತೆ. ಸೈಕ್ಲಿಂಗ್, ಸ್ಟ್ಯಾಟಿಕ್ ಸೈಕ್ಲಿಂಗ್ ಮಾಡೋದು ಅಥವಾ ಮಾಮೂಲಿ ಸೈಕ್ಲಿಂಗ್, ನಮ್ಮ ತುಮಕೂರಲ್ಲಿ ದೇವನದುರ್ಗ ಬೆಟ್ಟ ಇದೆ, ನಾನು ಎಷ್ಟೊಂದು ಸೈಕ್ಲಿಂಗ್ ಹೋಗಿದ್ದೀನಿ. ಸೊ ಸೈಕ್ಲಿಂಗ್ ಬೆಟ್ಟದಲ್ಲಿ ಹೋಗುವಂಥದ್ದು ಮಜಾನೇ ಬೇರೆ. ಅರ್ಲಿ ಮಾರ್ನಿಂಗ್ ಹೊರಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ವೆದರು ಪ್ಲೆಸೆಂಟಾಗಿರುತ್ತೆ. ಸೊ ನಿಮ್ಗೆ ಆ ಒಂದು ಸೈಕ್ಲಿಂಗ್ ಮಾಡಿದಷ್ಟು ಎಕ್ಸಸೈಸ್ ಮಾಡಿದಷ್ಟು ಅನುಕೂಲ ಆಗುತ್ತೆ. ಜೊತೆಗೆ ಆ ಒಂದು ವಾತಾವರಣ ಏನಿರುತ್ತಲ್ಲ, ಸೊ ವಾತಾವರಣ ಎಷ್ಟೊಂದು ಆಹ್ಲಾದಕರವಾಗುತ್ತೆ. ಸೊ ಹಾಗೆ ಸೈಕ್ಲಿಂಗ್ ಮಾಡೋದು ಕೂಡ ಡಯಾಬಿಟೀಸ್ಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಎಕ್ಸಸೈಸ್ ಮಾಡಿದಷ್ಟು ನಿಮಗೆ ಆ ಒಂದು ಏರೋಬಿಕ್ ಎಕ್ಸಸೈಸ್ ಮಾಡಿದಷ್ಟು ನಿಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಂಟ್ರೋಲಿಗೆ ಬರುತ್ತೆ. ಸೊ ಇನ್ಸುಲಿನ್ ಸೆನ್ಸಿಟಿವ್ ಕೂಡ ಜಾಸ್ತಿ ಆಗುತ್ತೆ. ಈಗ ನಂಬರ್ 2 ಬಂದು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಅಂತೀವಿ. ಸ್ಟ್ರೆಂತ್ ಜಾಸ್ತಿ ಆಗುವಂಥ ಎಕ್ಸಸೈಸ್, ಸ್ಟ್ರೆಂತ್ಗೆ ಟ್ರೈನಿಂಗ್ ಮಾಡುವಂಥ ಎಕ್ಸಸೈಸು ನೋಡಿ. ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಮಾಡೋದು ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಬೈಸೆಪ್ಸ್ ಟ್ರೈಸೆಪ್ಸ್ ಮಸಲ್ಸ್ ಬಿಲ್ಡ್ ಆಗುತ್ತೆ, ಮಸಲ್ಸ್ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ನಿಮ್ಗೆ ಗೊತ್ತಿರೋಂಗೆ ಮಸಲ್ಸ್ ಜಾಸ್ತಿ ಆದಷ್ಟು ಗ್ಲುಕೋಸ್ ಲೆವೆಲ್ನ ಜಾಸ್ತಿ ಉಪಯೋಗಿಸ್ಕೊಡುತ್ತೆ. ಮಸಲ್ಸ್ ಮೆಟಾಬಾಲಿಸಮ್ ಬೇಕು. ಸೊ ಬಾಡಿಲಿ ಮಸಲ್ ಮಾಸ್ ಜಾಸ್ತಿ ಆದಷ್ಟು ಗ್ಲುಕೋಸ್ ಮೆಟಾಬಾಲಿಸಮ್ ಚೆನ್ನಾಗುತ್ತೆ, ಗ್ಲುಕೋಸ್ ಲೆವೆಲ್ ಕಡಿಮೆ ಆಗುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಮಸಲ್ಸ್ ಸ್ಟ್ರಾಂಗ್ ಆಗಿದ್ದು ಭಾಳ ಅನುಕೂಲ ಆಗುತ್ತೆ. ಸೊ ಈ ಮಸಲ್ಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡೋದು ಭಾಳ ಇಂಪಾರ್ಟೆಂಟು. ಅದು ಎಷ್ಟೊಂದು ರೀತಿ ಇದೆ, ಮನೇಲೇ ಮಾಡೋದು ಯಾವುದು ಅಂತ ಹೇಳ್ತೀನಿ ನೋಡಿ ಗೆಳೆಯರೆ. ಸೊ ಬಾಡಿ ವೇಟ್ ಎಕ್ಸಸೈಸ್ ಬಂದು ಸ್ಕ್ವಾಟ್ಸ್ ಮಾಡೋದು ಅಂತಿದೆ, ಪುಷಪ್ಸ್ ಮಾಡ್ಬೋದು, ಲಂಜಸ್ ಅಂತ ಅದು ಮಾಡ್ಬೋದು, ಪ್ಲ್ಯಾಂಕ್ಸ್ ಮಾಡ್ಬೋದು. ಸೊ ಇವೆಲ್ಲ ಮನೇಲಿ ಕೂತ್ಕೊಂಡು ಮಾಡುವಂಥ ಎಕ್ಸಸೈಸು. ನೀವು ಜಿಮ್ಗೆ ಹೋಗೋದು ಬೇಡ, ಆರಾಮಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ರೆಸಿಸ್ಟೆನ್ಸ್ ಬ್ಯಾಂಡ್ಸ್ ಅಂತ. ರೆಸಿಸ್ಟೆನ್ಸ್ ಬ್ಯಾಂಡ್ಸ್ ನೀವು ವಿತ್ ರೆಸಿಸ್ಟೆನ್ಸ್ ಕೊಟ್ಕೊಂಡು ಆ ಬ್ಯಾಂಡ್ಸಲ್ಲಿ ಎಕ್ಸಸೈಸ್ ಮಾಡ್ಬೋದು. ರೆಸಿಸ್ಟೆನ್ಸ್ ಕೊಟ್ಟಾಗ ಮಸಲ್ಸ್ ಟ್ರೈನಿಂಗ್ ಜಾಸ್ತಿ ಆಗುತ್ತೆ, ಮಸಲ್ ವರ್ಕ್ಲೋಡ್ ಜಾಸ್ತಿ ಆಗುತ್ತೆ. ಸೊ ಮಸಲ್ ವರ್ಕ್ಲೋಡ್ ಜಾಸ್ತಿ ಇಟ್ಟು ಮಸಲ್ ಹೈಪರ್ಟ್ರೋಫಿ ಅಂತ ಹೇಳ್ತೀವಿ ಅಲ್ವಾ. ನೀವು ಬೈಸೆಪ್ಸ್ ಈ ಥರ ಎಕ್ಸಸೈಸ್ ಮಾಡಿಸೋ ಮಸಲ್ಸ್ ಈ ಥರ ದಪ್ಪ ಇರ್ತವೆ ಅಲ್ವಾ. ಸೊ ಅದು ಮಸಲ್ ಹೈಪರ್ಟ್ರೋಫಿ ಆಗುತ್ತೆ, ಮಸಲ್ ಫೈಬರ್ಸ್ ಏನಂದ್ರೆ ಸೈಜ್ ಜಾಸ್ತಿ ಆಗುತ್ತೆ. ಸೈಜ್ ಜಾಸ್ತಿ ಆದಷ್ಟು ಇನ್ಸುಲಿನ್ ಎಫಿಷಿಯೆಂಟಾಗಿ ಯೂಸ್ ಆಗುತ್ತೆ, ಡಯಾಬಿಟೀಸ್ ಬೇಗ ಕಂಟ್ರೋಲಿಗೆ ಬರುತ್ತೆ, ಭಾಳ ಅನುಕೂಲ ಆಗುತ್ತೆ. ಸೊ ಅಟ್ಲೀಸ್ಟ್ ವಾರದಲ್ಲಿ 2 ಸಲ ನೀವು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಮಾಡೋಂಥ ಭಾಳ ಇಂಪಾರ್ಟೆಂಟು. ಸೊ ಮಸಲ್ ಬಿಲ್ಡಪ್ ಆಗುತ್ತೆ, ನಿಮ್ಗೊಂದು ಆ ಒಂದು ನಿಮ್ಮ ನಡೆಯೋ ಪೋಸ್ಚರ್ ಆಗಲಿ, ನಿಂತ್ಕೊಳ್ಳೋ ಪೋಸ್ಚರ್ ಆಗಲಿ, ಬಾಡಿ ಒಂದು ನಿಮ್ಮ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗಿಬಿಡುತ್ತೆ. ಸೊ ಮಸಲ್ ಬಿಲ್ಡಿಂಗ್ ಎಕ್ಸಸೈಸ್ ಅಟ್ಲೀಸ್ಟ್ ವಾರಕ್ಕೆ 2 ಸಲ ಮಸಲ್ಸ್ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಮಾಡೋಂಥದ್ದು ಡಯಾಬಿಟೀಸ್ ಅವರಿಗೆ ಭಾಳ ಅನುಕೂಲ ಆಗುತ್ತೆ. 3 ಬಂದು ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಮೊಬಿಲಿಟಿ ಎಕ್ಸಸೈಸ್ ಅಂತ ನೋಡಿ. ಬಾಡಿ ಜಾಯಿಂಟ್ಸ್ ಫ್ಲೆಕ್ಸಿಬಲ್ ಇದ್ದಷ್ಟು ಎಸ್ಪೆಷಲಿ ಡಯಾಬಿಟೀಸ್ ಅವರಿಗೆ, ನಿಮಗೆ ಡಯಾಬಿಟಿಕ್ ನ್ಯೂರೋಪತಿ ನರ್ವ್ ಡ್ಯಾಮೇಜ್ ಆಗಿರುತ್ತೆ, ಡಯಾಬಿಟಿಕ್ ಮಯೋಪತಿ ಮಸಲ್ಸ್ ಎಲ್ಲ ವೀಕ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸ್ ಜಾಸ್ತಿ, ಬೀಳೋದು ಜಾಸ್ತಿ, ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಈ ರೀತಿ ಎಲ್ಲ ಆಗೋದು ಅವಾಯ್ಡ್ ಮಾಡ್ಬೇಕಂದ್ರೆ ಬ್ಯಾಲೆನ್ಸ್ ಟ್ರೈನಿಂಗ್ ಕೆಲವು ಎಕ್ಸಸೈಸ್ನ ರೆಗ್ಯುಲರ್ ಮಾಡಬೇಕಾದ್ರೆ. ಸೊ ಬೆಸ್ಟ್ ಬ್ಯಾಲೆನ್ಸ್ಗೆ ಅಂತಂದರೆ ಯೋಗಾಸನ. ನಿಮಗೆ ವೃಕ್ಷಾಸನ ಗೊತ್ತಿದೆ, ಏಕಪಾದಾಸನ ಗೊತ್ತಿದೆ, ಅಥವಾ ತಾಡಾಸನ, ಅವೆಲ್ಲ ಮಾಡೋದ್ರಿಂದ ಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ, ಬ್ರೈನಲ್ಲಿ ಬ್ಯಾಲೆನ್ಸ್ ಕ್ರಿಯೇಟ್ ಆದಷ್ಟು ಅನುಕೂಲ ಆಗುತ್ತೆ ಒಂದು. ನೆಕ್ಸ್ಟು ನಿಮ್ಮ ಬ್ಯಾಲೆನ್ಸ್ ಇದ್ದಷ್ಟು ಬೀಳುವಂಥದ್ದು ಹೇಳುವಂಥದ್ದು ಅವಾಯ್ಡ್ ಆಗುತ್ತೆ. ಎಸ್ಪೆಷಲಿ ವಯಸ್ಸಾದ್ಮೇಲೆ ನಿಮ್ಗೆ ಗೊತ್ತಿದ್ದಂಗೆ ಎಷ್ಟೊಂದು ಕಾರಣಗಳಿರುತ್ತೆ ಬೀಳೋದಕ್ಕೆ. ಒಂದು ಗಿಡ್ಡಿನೆಸ್ ಬರ್ಬೋದು, ಕಣ್ಣು ಮಂಜು ಆಗುತ್ತೆ, ಕೆಟ್ರಾಕ್ಟಿದ್ದು ಬೀಳ್ಬೋದು, ಬ್ಯಾಲೆನ್ಸ್ ಸರಿಯಾಗಿರಲ್ಲ, ಮಸಲ್ಸ್ ಸ್ಟ್ರೆಂತ್ ಇರಲ್ಲ. ಸೊ ನಡೆಯುವ ಸ್ವಲ್ಪ ಜಾರು ಬಿದ್ದುಬಿಡ್ತಾರೆ, ಫ್ರ್ಯಾಕ್ಚರ್ಸ್ ಆಗ್ತದೆ. ಸೊ ಬ್ಯಾಲೆನ್ಸ್ ಟ್ರೈನಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯೋಗಾಸನಗಳು ಭಾಳ ವಾರಕ್ಕೆ ಒಂದು 2 ರಿಂದ 3 ದಿವಸ ಆದರೂ ನೀವು ಬ್ಯಾಲೆನ್ಸ್ ಟ್ರೈನಿಂಗ್ ಎಕ್ಸಸೈಸ್ ಮಾಡುವಂಥದ್ದು ಭಾಳ ಅನುಕೂಲ ಆಗುತ್ತೆ ಗೆಳೆಯರೆ. ಸೊ ಅದರಿಂದ ಎಷ್ಟೊಂದು ಅನುಕೂಲವಿದೆ. ಒಂದು ನಿಮಗೆ ಬಾಡಿಯಲ್ಲಿ ಮೊಬಿಲಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಮಸಲ್ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ಮತ್ತೆ ಬೀಳೋದು ಅವಾಯ್ಡ್ ಆಗುತ್ತೆ. ಸೊ ಜೊತೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಕೂಡ ಮಾಡ್ಬೋದು. ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದೇ ಅಂತ ಎಸ್ಪೆಷಲಿ ಹ್ಯಾಮ್ಸ್ಟ್ರಿಂಗು, ಕಾಫ್ಸು, ಥೈ ಮಸಲ್ಸ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ನಿಮಗೆ ಮಸಲ್ಸ್ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ. ಸೊ ನಿಮ್ಮ ಬೀಳುವಂಥ ಚಾನ್ಸ್ ಕಡಿಮೆ ಆಗುತ್ತೆ. ಸೊ ಈ ರೀತಿಯ ಸಿಂಪಲ್ ಆಗಿರುವಂತಹ ಬ್ಯಾಲೆನ್ಸ್ ಆಗುವಂಥದ್ದು ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಬಾಡಿ ನಿಮ್ಗೆ ಬ್ಯಾಲೆನ್ಸಿಂಗ್ ಒಂದು ಇದನ್ನು ಕಲ್ತ್ಕೊಳ್ಳುತ್ತೆ. ಸೊ ಮತ್ತೆ ಬೀಳುವಂಥದ್ದು, ಔಟ್ ಆಫ್ ಬ್ಯಾಲೆನ್ಸ್ ಆಗುವಂಥದ್ದು, ಫ್ಲೆಕ್ಸಿಬಿಲಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಭಾಳ ಅನುಕೂಲ ಆಗುತ್ತೆ. ಸೊ ಡಯಾಬಿಟೀಸವರು ಈ ರೀತಿಯ ಒಂದು ಅಟ್ಲೀಸ್ಟ್ ವಾರಕ್ಕೆ 2 ರಿಂದ 3 ಸಲ ಫ್ಲೆಕ್ಸಿಬಿಲಿಟಿ ಮತ್ತು ಬ್ಯಾಲೆನ್ಸ್ ಮಾಡುವಂಥ ಎಕ್ಸಸೈಸ್ನ ಮಾಡೋದು ಭಾಳ ಒಳ್ಳೆಯದಿಲ್ಲ. ನಂಬರ್ 4ನೇದು ಬಂದು HIIT ಅಂತೀವಿ, ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಅಂತ. ಸೊ ಇದರಲ್ಲಿ ಹೈ ಇಂಟೆನ್ಸಿಟಿ ಇದರಲ್ಲಿ 2 ಅಡ್ವಾಂಟೇಜ್ ಅಂದರೆ, ಒಂದು ನಿಮ್ಮ ಶಾರ್ಟ್ ಟೈಮಲ್ಲಿ ಮಾಡ್ಬೋದು, 2 ಕಾರ್ಡಿಯೋವಾಸ್ಕ್ಯುಲರ್, ನಿಮಗೆ ಹಾರ್ಟ್ ಬೀಟ್ಸ್ ಎಲ್ಲ ಜಾಸ್ತಿ, ಪಲ್ಸ್ ರೇಟ್ ಜಾಸ್ತಿ, ಹಾರ್ಟ್ಗೆ ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ಗೆ ಭಾಳ ಇಂಪ್ರೂವ್ ಆಗುತ್ತೆ. ಜೊತೆಗೆ ಇನ್ಸುಲಿನ್ ಸೆನ್ಸಿಟಿವ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ವಾರಕ್ಕೆ ಒಂದು 2 ರಿಂದ 3 ಸಲ ಈ ಥರ HIIT ಎಕ್ಸಸೈಸ್ ಮಾಡುವಂಥದ್ದು ಭಾಳ ಅನುಕೂಲ ಆಗುತ್ತೆ. ಸೊ ಯಾವ್ಯಾವ ಎಕ್ಸಸೈಸ್ಗಳು ಆ ಥರ ಬರುತ್ತೆ ಅಂತ ಹೇಳ್ತೀನಿ ಗೆಳೆಯರೆ. ಒಂದು ಬರ್ಪೀಸ್ ಅಂತ ಹೇಳ್ತೀವಿ, ಇದು ಫುಲ್ ಬಾಡಿ ಎಕ್ಸಸೈಸ್ ಆಗುತ್ತೆ. ಇದರಲ್ಲಿ ಏನಿರುತ್ತೆ ಅಂದರೆ ಸ್ಕ್ವಾಟ್ ಮಾಡುವಂಥದ್ದು, ಜಂಪ್ ಮಾಡುವಂಥದ್ದು ಮತ್ತು ಪುಷಪ್ ಮಾಡುವಂಥದ್ದು, 3 ಸೇರ್ಕೊಂಡು ಬರುವಂಥದ್ದು ಬರ್ಪೀಸ್ ಅಂತ ನಾನು ಬ್ಯಾಕ್ಗ್ರೌಂಡ್ ಹಾಕಿರ್ತೀನಿ ನೋಡಿ. ಆ ಎಕ್ಸಸೈಸ್ ಮಾಡೋದ್ರಿಂದ ಫುಲ್ ಬಾಡಿ ಎಕ್ಸಸೈಸ್ ಆಗುತ್ತೆ. ಇಂಟೆನ್ಸಿವ್ ಆಗಿ ಮಾಡೋದ್ರಿಂದ ನಿಮಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಹಾರ್ಟ್ ರೇಟ್ ಎಲ್ಲ ಚೆನ್ನಾಗಿ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ. ಸೊ ನಿಮಗೆ ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಆಗುತ್ತೆ ಗೆಳೆಯರೆ. ನೆಕ್ಸ್ಟ್ ಮೌಂಟೇನ್ ಕ್ಲೈಂಬರ್ಸ್ ಅಂತ, ನಿಂತ್ಕೊಂಡು ಕಾಲನ್ನ ಎದೆ ಹತ್ರ ತರೋದು, ಈ ಥರ ಹಿಂದ್ಗಡೆ ಹಾಕಿದ್ದು ನೋಡಿ, ಆ ಥರ ಮೌಂಟೇನ್ ಕ್ಲೈಂಬಿಂಗ್ ಎಕ್ಸಸೈಸ್ ಇದೆ. ಆ ಥರ ಎಕ್ಸಸೈಸ್ ಮಾಡೋದು ಕೂಡ ಹೈ ಇಂಟೆನ್ಸಿಟಿ ಎಕ್ಸಸೈಸ್, ಅದು ಕೂಡ ನಿಮಗೆ ಭಾಳ ಅನುಕೂಲ ಆಗುತ್ತೆ. ಜೊತೆಗೆ ಐ ನೀಸ್ ಅಂತ ಹೇಳ್ತೀವಿ, ರನ್ನಿಂಗ್ ಇನ್ ಎ ಪ್ಲೇಸ್ ವೈಲ್ ಲಿಫ್ಟಿಂಗ್ ಯುವರ್ ನೀಸ್ ಐ ಅಂತ ಹೇಳ್ತೀವಿ, ಐ ನೀಸ್ ಅಂತ ಹೇಳೋದಕ್ಕೆ
ನಿಂತ್ಕೊಡನೆ ಈ ಥರ ಕಾಲು ಮೇಲೆ ಎತ್ತೋದು ಮೇಲೆ ಮಂಡಿ ತನಕ ಮಂಡಿಯನ್ನು ಎದ್ದ ತನಕ ಎತ್ತೋದು ಐ ನೀಸ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಹೈ ಇಂಟೆನ್ಸಿಟಿ ಎಕ್ಸಸೈಸ್. ಈ ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡಿದಷ್ಟು ನಾವು ಆಗಲೇ ಹೇಳಿದಂಗೆ ಕಾರ್ಬೋಹೈಡ್ರೇಟ್ಸ್ ಬೇಗ ಕರಗುತ್ತೆ, ಬೊಜ್ಜು ಕರಗುತ್ತೆ, ಕಾರ್ಡಿಯೋವಾಸ್ಕ್ಯುಲರ್ ಟ್ರೈನಿಂಗ್ ಆಗುತ್ತೆ, ಚೆನ್ನಾಗಿ ಸ್ವೆಟ್ಟಿಂಗ್ ಆಗುತ್ತೆ, ಎಲ್ಲ ರೀತಿಯ ಅನುಕೂಲತೆಗಳಿದೆ. ಸೊ ಈ ರೀತಿ ಎಕ್ಸಸೈಸ್ ಮಾಡಿದ್ರೆ ಡಯಾಬಿಟಿಸ್ ಅವ್ರಿಗೆ ಅಟ್ಲೀಸ್ಟ್ ವಾರಕ್ಕೆ 2 3 ಸಲ ಮಾಡೋದು ಭಾಳ ಅನುಕೂಲ ಆಗುತ್ತೆ. ಡಯಾಬಿಟಿಸ್ ಅವರು ಮನೆಯಲ್ಲೇ ಮಾಡುವಂಥ 4 ವಿಧವಾದ ಎಕ್ಸಸೈಸ್ ಹೇಳಿದ್ದೀನಿ ಗೆಳೆಯರೆ. ಜೊತೆಗೆ ಟಿಪ್ಸ್ ಏನಪ್ಪ ಮನೇಲಿ ಮಾಡೋರಿಗೆ ಅಂತಂದರೆ ನೋಡಿ, ದಯವಿಟ್ಟು ನೀವು ಒಂದು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅಲ್ವಾ. ಒಂದೇ ಸಲ ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡೋಕ್ಕೆ ಹೋಗೋದು, ಹೈಪೋಗ್ಲೈಸಿಮಿಯಾ ಆಗೋದು, ಬಿದ್ದೋದು ಹಂಗೆಲ್ಲ ಆಗಬಾರ್ದು. ನಿಮ್ಮ ಡಾಕ್ಟರ್ ಒಂದ್ಸಲಿ ಅವನ ಕನ್ಸಲ್ಟ್ ಮಾಡಿ ಯಾವ ರೀತಿ ಎಕ್ಸಸೈಸ್ ನಿಮ್ಮ ದೇಹಕ್ಕೆ ಸೂಟ್ ಆಗೋದು ಅಂತ ತಿಳ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಟ್ರೀಟಿಂಗ್ ಡಾಕ್ಟರ್, ನಿಮ್ಮ ಟ್ರೀಟಿಂಗ್ ಫಿಸಿಷಿಯನ್ ಇರ್ತಾರಲ್ಲ, ಫ್ಯಾಮಿಲಿ ಡಾಕ್ಟರ್, ಅವರೇ ಬೆಸ್ಟ್ ನಿಮಗೆ. ಅವ್ರು ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಡಯಾಬಿಟಿಸ್ ಎಷ್ಟು ವರ್ಷದಾಗಿದೆ, ಯಾವಾಗ ಕಡಿಮೆ ಆಗಿತ್ತು, ಯಾವಾಗ ಜಾಸ್ತಿ ಆಗಿತ್ತು, ಇನ್ಸುಲಿನ್ ಎಷ್ಟು ಡೋಸೇಜ್ ಕೊಡ್ತಾಯಿದ್ದೀನಿ, ಫ್ಯಾಮಿಲಿ ಹಿಸ್ಟ್ರಿ ಏನಿತ್ತು, ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದ್ರ ಜೊತೆಗೆ ಹಾರ್ಟ್ದು ಹೆಲ್ತ್ ಹೆಂಗಿದೆ ಅಥವಾ ಬಿ ಪಿದು ಅದೇ ಹೇಗಿದೆ ಎಲ್ಲ ನಿಮ್ಗೆ ಅವ್ರಿಗೆ ಪೂರ್ಣ ಮಾಹಿತಿ ಇರೋದರಿಂದ ದೇ ಆರ್ ದ ರೈಟ್ ಪರ್ಸನ್ ಟು ಗೈಡ್ ಯು. ನಿಮ್ಮ ಕನ್ಸಲ್ಟೆಂಟ್ ಏನಿರ್ತಾರೆ ಅವ್ರ ಹತ್ರ ಡಿಸ್ಕಸ್ ಮಾಡಿ ಯಾವ ರೀತಿ ಎಕ್ಸಸೈಸ್ ಎಷ್ಟು ಮಾಡಬೇಕು ಅಂತ, ಒಂದೊಂದು ದೇಹಕ್ಕೆ ಒಂದೊಂದು ಎಕ್ಸಸೈಸ್ ಮಾಡ್ತಾರೆ, ಟೈಲರ್ ಮೇಡ್ ಅಂತೀವಿ. ಅವ್ರದ್ದು ಡಿಸ್ಕಸ್ ಮಾಡಿ ನಿಮ್ಗೆ ಕರೆಕ್ಟಾಗಿ ಅಡ್ವೈಸ್ ಮಾಡ್ತಾರೆ ಎಷ್ಟು ಎಕ್ಸಸೈಸ್ ಮಾಡಬೇಕು, ಏನು ಮಾಡಬೇಕು ಅಂತ. ಎರಡನೇದು ಒಂದೇ ದಿವಸ ಇದ್ದಕ್ಕಿದ್ದಂಗೆ ಜಾಸ್ತಿ ಮಾಡೋಕ್ಕೆ ಐಡೆಂಟಿಸ್ ಒಂದೇ ಸಲ ಜಾಸ್ತಿ ಮಾಡಿದ್ರೆ ಆರಂಭ ಶುರು ಆಯ್ತು ಅಂತ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ಮ ದೇಹದ ಅನುಗುಣವಾಗಿ, ನಿಮ್ಮ ಕೆಪಾಸಿಟಿ ಅನುಗುಣವಾಗಿ ಮಾಡ್ಕೊಳ್ಳಿ. ಜೊತೆಗೆ ಕೀಪ್ ವೆಲ್ ಹೈಡ್ರೇಟ್ ಅಂತ, ನೀರು ಚೆನ್ನಾಗಿ ಕುಡಿಬೇಕು. ನೀವು ಹೆಚ್ಚು ಕುಡಿದಷ್ಟು, ಗೊತ್ತಂಗೆ ಎಕ್ಸಸೈಸ್ ಮಾಡಿದಷ್ಟು ಬೆವರು ಜಾಸ್ತಿ ಆಗುತ್ತೆ. ಬೆವರು ಜಾಸ್ತಿ ಅಷ್ಟು ಡಿಹೈಡ್ರೇಷನ್ ಆಗುತ್ತೆ ಮನುಷ್ಯನಿಗೆ. ನೀರು ಚೆನ್ನಾಗಿ ಕುಡಿಬೇಕು. ಗ್ಲುಕೋಸ್ ಲೆವೆಲ್ ಮೇಂಟೈನ್ ಮಾಡಬೇಕು. ಒಂದೇ ಸರಿ ನಿಮಗೆ ಹೆವಿ ಎಕ್ಸಸೈಸ್ ಮಾಡಿ ಹೊಟ್ಟೆ ಖಾಲಿತ್ತು ಅಂದರೂ ಗ್ಲೂಕೋಸ್ ಕಡಿಮೆ ಆಗಿಬಿಟ್ಟು ಹೈಪೋಗ್ಲೈಸಿಮಿಯಾ ಅಂತ ಆಗೋ ಚಾನ್ಸಸ್. ಹಾಗಾಗಿ ಗ್ಲುಕೋಸ್ನ ಜಾಸ್ತಿ ಮಾಡುವಂಥ ಆಹಾರ ಪದಾರ್ಥ ಒಂದಷ್ಟು ಯಾವಾಗಲೂ ಜೊತೆಗೆ ಇಟ್ಕೊಂಡೇ ಇರಿ. ಸೊ ಈ ರೀತಿ ಎಲ್ಲ ಪ್ರಿಕಾಷನ್ಸ್ ಮಾಡಬೇಕಾಗುತ್ತೆ. ಹೈಡ್ರೇಷನ್ ಚೆನ್ನಾಗಿರಲಿ. ಏನಾದ್ರು ತಿನ್ನೋಕ್ಕೆ ಮಧ್ಯೆ ಸ್ನ್ಯಾಕ್ಸ್ ಅಂತ ಇಟ್ಕೊಂಡು ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗ್ದಂಗೆ ನಿಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಇವೆಲ್ಲ ಫಾಲೋ ಮಾಡಿದಾಗ ಮನೇಲಿ ಈ ಥರ ಸಿಂಪಲ್ ಆಗಿರುವಂಥ ಎಕ್ಸಸೈಸ್ ಡಯಾಬಿಟಿಸ್ ಅವರು ಮಾಡುವಾಗ ಭಾಳ ಅನುಕೂಲ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ಸಿಸ್ಟೆನ್ಸಿ. ಯಾವಲೋ ಒಂದು ದಿವಸ ಜಾಸ್ತಿ ಮಾಡ್ಬಿಟ್ಟು ಒಂದು ವಾರ ಗ್ಯಾಪ್ ಕೊಟ್ಟಾಗಲ್ಲ. ರೆಗ್ಯುಲರ್ ಆಗಿ ನಾನು ಹೇಳ್ದಂಗೆ ಕನ್ಸಿಸ್ಟೆಂಟ್ ಮಾಡ್ತಾ ಇರಬೇಕು. ನೋಡಿ, ನಾನು ಯಾವಾಗಲೂ ಹೇಳ್ತಿದ್ದೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಭಾರತ ದೇಶದಲ್ಲಿ ಎಲ್ಲ ಮನೆಗಳಲ್ಲೂ ಒಂದು ದೇವ್ರ ಮನೆ ಅಂತ ಇರುತ್ತೆ ಅಲ್ವಾ. ಅದೇ ರೀತಿ ನನ್ನ ಕಡೆ ಒಂದು ಎಕ್ಸಸೈಸ್ಗಂತ ಒಂದು ಕೋಣೆ ಇಡಬೇಕು ಅಲ್ವಾ. ಮನೇಲಿ ಒಂದಷ್ಟು ಡಂಬಲ್ಸು ಎಕ್ಸಸೈಸ್ ಮಾಡೋದಕ್ಕೆ ಒಂದು ಕೋಣೆ ಇರಬೇಕು. ಎಕ್ಸಸೈಸ್ ಮಾಡಬೇಕು, ಯೋಗಾಸನ ಮಾಡಬೇಕು, ಪ್ರಾಣಾಯಾಮ, ಧ್ಯಾನ, ಮೆಡಿಟೇಷನ್ ಎಲ್ಲ ಮಾಡಿದ್ರೆ ಎಲ್ಲ ರೀತಿಯಿಂದ ಭಾಳ ಅನುಕೂಲ ಆಗುತ್ತೆ, ಎಸ್ಪೆಷಲಿ ಡಯಾಬಿಟಿಸ್ ಅವ್ರಿಗೆ. ಸೊ ಡಯಾಬಿಟಿಸು ನಾವು ಹೇಳ್ದಂಗೆ ಅದಕ್ಕೆ ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಕೂಡ ಹೇಳ್ತೀವಿ. ನಿಮ್ಮ ಮನಸ್ಸಿನ ಒಂದು ಏನಿರುತ್ತೆ ಅದು ಕೂಡ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಮನಸ್ಸನ್ನು ಪ್ರಫುಲ್ಲವಾಗಿ ಸಂತೋಷ ಇಟ್ಕೊಳ್ಳಿ, ಧ್ಯಾನ ಮಾಡಿ, ಅವೆಲ್ಲ ಮಾಡೋದು ಭಾಳ ಅನುಕೂಲ ಆಗುತ್ತೆ. ಸೊ ಈ ರೀತಿಯ ಸಿಂಪಲ್ ಎಕ್ಸಸೈಸು ಜೊತೆಗೆ ಫಿಸಿಕಲ್ ಸ್ಟ್ರೆಸ್ಸು ಜೊತೆಗೆ ಮೆಂಟಲ್ ಹೆಲ್ತ್ನ ನೀವು ಕಂಟ್ರೋಲ್ ಇಟ್ಕೊಳ್ಳೋದ್ರಿಂದ ಭಾಳ ಶುಗರ್ನ ಕಂಟ್ರೋಲ್ ಇಟ್ಕೋಬೋದು, ಶುಗರ್ ಲೆವೆಲ್ನ ಕಂಟ್ರೋಲ್ ಇಟ್ಕೋಬೋದು, ಶುಗರ್ದಾಗ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡೋದು, ಇನ್ಸುಲಿನ್ ಯೂಸ್ ಮಾಡೋ ಡೋಸೇಜ್ ಕೂಡ ಕಡಿಮೆ ಮಾಡೋದು. ಸೊ ಹಾಗಾಗಿ ಈ ಸಿಂಪಲ್ ಟಿಪ್ಸ್ನ ಹೇಳಿದ್ದೀನಿ. ನಿಮ್ಮ ಮನೇಲಿ ಆಗೋ ಡಯಾಬಿಟಿಸ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಡಯಾಬಿಟಿಸ್ ಕೂಡಲೇ ಈ ವಿಡಿಯೋನ ಅವ್ರಿಗೆ ಫಾರ್ವರ್ಡ್ ಮಾಡಿ, ಲೈಕ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಒಬ್ಬ ಡಯಾಬಿಟಿಸ್ ಅವ್ರಿಗೆ ನೀವು ಈ ವಿಡಿಯೋನ ಫಾರ್ವರ್ಡ್ ಮಾಡಿದ್ದೆ ಆದರೆ ಅವ್ರ ಹೆಲ್ತ್ ಇಂಪ್ರೂವ್ ಆದರೆ ಅದು ನಿಮಗೂ ಕೂಡ ಅನುಕೂಲ ಅಲ್ವಾ. ನಿಮಗೂ ಕೂಡ ಅದರಿಂದ ಒಂದು ಅವ್ರು ಆಶೀರ್ವಾದ ಮಾಡ್ತಾರೆ, ಚೆನ್ನಾಗಾಯ್ತಪ್ಪ, ಒಳ್ಳೆ ವಿಡಿಯೋ ಕಳಿಸಿದ್ಯಾ, ನನ್ನ ಹೆಲ್ತ್ ಇಂಪ್ರೂವ್ ಆಯಿತು, ಶುಗರ್ ಕಂಟ್ರೋಲ್ ಬಂತು ಅಂತ ಹೇಳ್ತಾರೆ. ಅದಕ್ಕಿಂತ ಒಳ್ಳೆ ಕಾರ್ಯ ಈಗಲೇ ಅದನ್ನು ಶೇರ್ ಮಾಡಿ. ಆಲ್ ದ ಬೆಸ್ಟ್.